KCET 2026 ಎಕ್ಸಾಮ್ ಬರೀಲಿಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂಡ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿದೆ. ಹೇಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನು ಫಿಲ್ ಮಾಡಬೇಕು, ನಾನು ಯಾವ ಕ್ಲಾಸಸ್ ಅಲ್ಲಿ ಬರ್ತಾ ಇದ್ದೇನೆ, ಕ್ಲಾಸ್ ಎ ನಾ, ಕ್ಲಾಸ್ ಬಿ ನಾ, ಕ್ಲಾಸ್ ಸಿ ನಾ, ಅಂಡ್ ಯಾವಾಗ ಲಾಸ್ಟ್ ಡೇಟ್, ಅಪ್ಲಿಕೇಶನ್ ಫಾರ್ಮ್ ಅನ್ನು ಫಿಲ್ ಮಾಡ್ಲಿಕ್ಕೆ ಯಾವಾಗ ಲಾಸ್ಟ್ ಡೇಟ್. ಸೊ ಇದೆಲ್ಲ ಕನ್ಫ್ಯೂಷನ್ಸ್ ಅಲ್ಲಿ ಇದ್ದೀರಾ, ಯಾವ ಫಾರ್ಮ್ಯಾಟ್ ಅಲ್ಲಿ ನಾನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು, ಇದೆಲ್ಲ ಕನ್ಫ್ಯೂಷನ್ಸ್ ಗಳಿದ್ರೆ ಈ ವಿಡಿಯೋ ನಿಮ್ಗಾಗಿರುತ್ತೆ. ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್. ಈ ಚಾನಲ್ ನಲ್ಲಿ KEA ರಿಲೇಟೆಡ್ ಅಂದ್ರೆ KCET ರಿಲೇಟೆಡ್ ಎಲ್ಲ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇರ್ತಾರೆ. ವಿಡಿಯೋಗೆ ಬರೋದಾದ್ರೆ ನೀವು ಇವಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿದೆ, ನಿನ್ನೆ ಓಪನ್ ಆಗಿದೆ, 1 ಮಂತ್ ಟೈಮ್ ಇದೆ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಫೆಬ್ರವರಿ 16th ವರೆಗೂ ಕೂಡ ಟೈಮ್ ಇದೆ. ಸೊ ಡೋಂಟ್ ಬಿ ಇನ್ ಹರಿ. ನಿಮ್ಮ ಫ್ರೆಂಡ್ಸ್ ಹಾಕಿದ್ದಾರೆ, ಅವ್ರು ಹಾಕಿದ್ದಾರೆ, ಇವ್ರು ಹಾಕಿದ್ದಾರೆ, ನೇಬರ್ಸ್ ಅವ್ರು ಹಾಕಿದ್ದಾರೆ, ನಾನಿನ್ನೂ ಅಪ್ಲಿಕೇಶನ್ ಹಾಕಿಲ್ಲ, ಲೇಟ್ ಆಗುತ್ತೇನೋ ಅಂತ ಹರಿ ಬರಿಯಲ್ಲಿ ಅಪ್ಲೋಡ್ ಮಾಡಬೇಡಿ. 1 ಮಂತ್ ಟೈಮ್ ಇದೆ. ಓಕೆ, ಸೊ ಇವಾಗ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ನೀವು ಏನೇನು ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡ್ಕೊಂಡಿರ್ಬೇಕು, ನೀವು ಯಾವ್ದನ್ನ ಹೇಗೆ ಅಪ್ಲೋಡ್ ಮಾಡಬೇಕು, ನೀವು ಯಾವ ಕ್ಲಾಸಸ್ ಗೆ ಬರ್ತೀರಾ ಅನ್ನೋ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ವಿಡಿಯೋದಲ್ಲಿ ಹೇಳ್ತೇನೆ. ಟಿಲ್ ದ ಎಂಡ್ ವಾಚ್ ಮಾಡಿ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಕೇಳಿದ್ರೆ ನೀವು ಒಂದು ಸ್ಟೆಪ್ ಮಿಸ್ ಆದ್ರೂ ಕೂಡ, ಏನೋ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡುವಾಗ ಏನಾದ್ರೂ ಒಂದು ಮಿಸ್ಟೇಕ್ ಆದ್ರೂ ಕೂಡ ಇಟ್ ಕಾಸ್ಟ್ ಹ್ಯೂಜ್. ಇವಾಗಲ್ಲ, ನಿಮ್ಗೆ ಅದು ಕೌನ್ಸಿಲಿಂಗ್ ಟೈಮ್ ಅಲ್ಲಿ ನಿಮ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ಓಕೆ, ಈಗ ಫಸ್ಟ್ ಪ್ರತಿಯೊಂದು ಸ್ಟೂಡೆಂಟ್ಸ್ಗಳು ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಕಾಸ್ಟ್, ನೀವು ಯಾವುದೇ ಕಾಸ್ಟ್ ಆಗಿರಿ ಅಥವಾ ಯಾವುದೇ ರಿಲಿಜಿಯನ್ ಆಗಿರಿ, ಯಾರೇ ಆಗಿರಲಿ, ಪ್ರತಿಯೊಬ್ಬ ಸ್ಟೂಡೆಂಟ್ ಯಾರ್ಯಾರು KEA ಥ್ರೂ KCET 2026 ಗೆ ರಿಜಿಸ್ಟರ್ ಆಗ್ತಾ ಇದ್ದೀರಾ, KCET ಎಕ್ಸಾಮ್ ಅನ್ನ ಬರಿತಾ ಇದ್ದೀರಾ, ಪ್ಲಸ್ ಯಾರ್ಯಾರು ನೀಟ್ ಎಕ್ಸಾಮ್ಸ್ ಅನ್ನ ಬರಿತಾ ಇದ್ದೀರಾ, KEA ಥ್ರೂ ಕರ್ನಾಟಕ ಸ್ಟೇಟ್ ಅವರು ನಡೆಸುವ ಕೌನ್ಸಿಲಿಂಗ್ ಥ್ರೂ ನೀಟ್ ಎಕ್ಸಾಮ್ ಅನ್ನ ಬರಿತಾ ಇದ್ದೀರಾ, ಅವರಿಗೆ ಎಲ್ಲರಿಗೂ ಕೂಡ ಈ ಕೆಳಗಿನ ಡಾಕ್ಯುಮೆಂಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್. ಈ ಟೈಮ್ ಏನ್ ಮಾಡಿದ್ರೆ, ಈ ಟೈಮ್ ಅಂತಲ್ಲ, ಲಾಸ್ಟ್ ಟೈಮ್ ಏನ್ ಮಾಡ್ತಾ ಇದ್ದಾರೆ ಕೇಳಿದ್ರೆ, ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮಾಡ್ಯೂಲ್ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕ್ತೀರಾ, ಅಲ್ಲೇ ವೆರಿಫಿಕೇಶನ್ ಆಗುತ್ತೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳಿಗೆ ವೆರಿಫಿಕೇಶನ್ಗೆ ಕಾಲೇಜಿಗೆ ಹೋಗ್ಬೇಕಾಗತ್ತೆ, ಅದು ಕ್ಲಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರ ರಿಲೇಟೆಡ್ ವಿಡಿಯೋನ ನಾನು ಸಪರೇಟ್ ಆಗಿ ಹಾಕ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಯಾಕಂದ್ರೆ ನಿಮ್ಗೆ ಆನ್ ಟೈಮ್ ಎಲ್ಲದೂ ರೀಚ್ ಆಗುತ್ತೆ. ಇವತ್ತೇ ಅಪ್ಲೋಡ್ ಮಾಡ್ತೇನೆ ಅದ್ರ ರಿಲೇಟೆಡ್, ಕ್ಲಾಸಸ್ ಗಳ ರಿಲೇಟೆಡ್, ನೀವು ಎಲ್ಲಿ ಹೋಗಿ ವೆರಿಫಿಕೇಶನ್ ಮಾಡಬೇಕು ಅನ್ನೋದನ್ನ. ಓಕೆ, ಸೊ ಈಗ ಆನ್ಲೈನ್ ಅಪ್ಲಿಕೇಶನ್ ನೀವು ಕೊಡುವಾಗ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಥವಾ 10th ಮಾರ್ಕ್ಸ್ ಕಾರ್ಡ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಒಂದನೇದು. ಎರಡನೇದು ಆಧಾರ್ ಕಾರ್ಡ್, ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಪ್ರಮಾಣ ಪತ್ರ ಅಂತ ಹೇಳಿದ್ರೆ ನಿಮ್ದು ಕಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಇದೆಲ್ಲ ಪ್ರಮಾಣ ಪತ್ರಗಳಿರುತ್ತೆ ನೋಡಿ. ಅದು ಸ್ಟಡಿ ಸರ್ಟಿಫಿಕೇಟ್ ಇರ್ಬೋದು. ದೆನ್ JPG ಫಾರ್ಮೆಟ್ ನಲ್ಲಿ ವಿದ್ಯಾರ್ಥಿಯ ಫೋಟೋ. ನಾನು ಎಲ್ಲರಿಗೂ ಹೇಳ್ತಾ ಇರೋದು, ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಹೇಳ್ತಾ ಇರೋದು, ದಯವಿಟ್ಟು ಇವಾಗಲೇ ಒಂದು 8 ಸ್ಟಾಂಪ್ ಸೈಜ್ ಫೋಟೋ, 8 ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ತೆಗೆದಿಟ್ಕೊಳ್ಳಿ. 8 ಎರಡೂ ಕೂಡ 8 ಸ್ಟಾಂಪ್ ಸೈಜ್ ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ತೆಗೆದಿಟ್ಕೊಳ್ಳಿ. ಯಾಕಂತ ಕೇಳಿದ್ರೆ ನಿಮಗೆ ಒನ್ಸ್ ಆಫ್ಟರ್ ಕೌನ್ಸಿಲಿಂಗ್ ಆದ್ಮೇಲೂ ಕೂಡ ನಿಮಗೆ ಫೋಟೋಗಳು ಬೇಕಾಗುತ್ತೆ. ಕಾಲೇಜಿಗೆ ನೀವು ಅಡ್ಮಿಷನ್ ಆಗುವಾಗಲೂ ಕೂಡ ನಿಮ್ಮ ಫೋಟೋಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗಲೇ ತೆಗೆದಿಟ್ಕೊಳ್ಳಿ. ಇವಾಗ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆ, ನಾನು ಇದನ್ನೇ ಅಪ್ಲೋಡ್ ಮಾಡ್ತೇನೆ ಮಾಡಬೇಡಿ. ಯಾಕಂದ್ರೆ ನಿಮ್ಗೆ ಇದನ್ನ ಅವ್ರು ಆಲ್ರೆಡಿ ಸ್ಪೆಸಿಫೈ ಮಾಡಿದ್ದಾರೆ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. 2-3 ಫೋಟೋಸ್ಗಳು ಬೇಕಾಗುತ್ತೆ. ಯಾವ್ದನ್ನ ಅಪ್ಲೋಡ್ ಮಾಡಿದ್ದೀರೋ ಅದನ್ನೇ ಫೋಟೋಸ್ ಅನ್ನ ಕೊಡಬೇಕು. ಅದಕ್ಕೋಸ್ಕರ ಒಂದು 8 ಪಾಸ್ಪೋರ್ಟ್ ಸೈಜ್ ಫೋಟೋ, 8 ಸ್ಟಾಂಪ್ ಸೈಜ್ ಫೋಟೋವನ್ನು ಇವಾಗಲೇ ತೆಗೆದಿಟ್ಕೊಂಡು ಅದನ್ನ ಸ್ಕ್ಯಾನ್ ಮಾಡಿ ಲೆಸ್ ದ್ಯಾನ್ 50 KB ಗೆ ರಿಡ್ಯೂಸ್ ಮಾಡಿ JPG ಫಾರ್ಮೆಟ್ ಅಲ್ಲೇ ನೀವು ಅಪ್ಲೋಡ್ ಮಾಡಬೇಕು. ಅದಾದ ನಂತರ JPG ಫಾರ್ಮೆಟ್ ನಲ್ಲಿ ಇನ್ನೊಂದು ಸಿಗ್ನೇಚರ್, ಒಂದು ಬ್ಲಾಂಕ್ ಪೇಪರ್ ಮೇಲೆ ಒಂದು ಸಿಗ್ನೇಚರ್ ಹಾಕೊಳ್ಳಿ. ಸಿಗ್ನೇಚರ್ ಅದು ಕಾನ್ಸ್ಟೆಂಟ್ ಆಗಿರ್ಬೇಕು. ಇವತ್ತೊಂದು ಸಿಗ್ನೇಚರ್ ಹಾಕೊಂಡು ನಾಳೆ ಅದು ನೆನಪಿಲ್ಲ ಸರ್ ನನಗೆ ಅಂತ ಹೇಳೋದಲ್ಲ. ಥ್ರೂ ಔಟ್ ಇನ್ನು ಮುಂದೆನೂ ಕೂಡ ಅದನ್ನೇ ಕಂಟಿನ್ಯೂ ಮಾಡಿ, ಆ ರೀತಿ ಒಂದು ಸಿಗ್ನೇಚರ್ ನ ಹಾಕೊಂಡು ಅದನ್ನ ಲೆಸ್ ದ್ಯಾನ್ 50 KB ಗೆ ರಿಡ್ಯೂಸ್ ಮಾಡಿ JPG ಫಾರ್ಮೆಟ್ ಗೆ ಕನ್ವರ್ಟ್ ಮಾಡಿ ಅದನ್ನ ಅಪ್ಲೋಡ್ ಮಾಡಬೇಕು. ಅದಾದ ನಂತರ ಪ್ರತಿಯೊಬ್ಬ ಸ್ಟೂಡೆಂಟಿಗೆ ಹೇಳೋದು, ದಯವಿಟ್ಟು ಯಾರು ಪೇರೆಂಟ್ಸ್ ಗಳ ನಂಬರ್ನ ಕೊಡಬೇಡಿ, ನಿಮ್ಮ ನಂಬರ್ನೇ ಕೊಡಿ. ಸ್ಟೂಡೆಂಟ್ಸ್ ಗಳು ಇನ್ ಕೇಸ್ ನಿಮ್ಮ ಹತ್ರ ನಂಬರ್ ಇಲ್ಲದೆ ಇದ್ರೆ ಒಂದು ಹೊಸ ಸಿಮ್ ಅನ್ನ ತಗೊಳ್ಳಿ. ಈ ನಂಬರ್ ನಿಮ್ಗೆ ಮುಂದೆನೂ ಕೂಡ ಯೂಸ್ ಬರಬೇಕು ಆ ತರದ್ದು. ಯಾಕಂದ್ರೆ KEA ಕಡೆಯಿಂದ ಬರುವಂತ ಅಪ್ಡೇಟ್ಸ್ ಗಳಿರ್ಬೋದು, ನೋಟಿಫಿಕೇಶನ್ಸ್ ಗಳಿರ್ಬೋದು, ಎಲ್ಲದೂ ಕೂಡ ನಿಮ್ಗೆ ಆ ನಂಬರ್ಗೆ ಬರುತ್ತೆ. ಮತ್ತೆ ಇವಾಗ ನೀವು ಯಾವುದೋ ಒಂದು ನಂಬರ್ನ ಕೊಟ್ಟು ಸ್ವಲ್ಪ ದಿನದ ನಂತರ ಆ ನಂಬರ್ ಇನ್ ಕೇಸ್ ಇನ್ಆಕ್ಟಿವ್ ಆದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಸ್ಟೂಡೆಂಟ್ ಇದ್ ನೇಮ್ ಅಲ್ಲಿ ಸ್ಟೂಡೆಂಟ್ ಇದೆ ಪರ್ಸನಲ್ ನಂಬರ್ನ ತಗೊಳ್ಳಿ. ಇಲ್ಲದೆ ಇದ್ರೆ ದಯವಿಟ್ಟು ಒಂದು ಸ್ಟೂಡೆಂಟಿಗೆ ಒಂದು ಪರ್ಸನಲ್ ನಂಬರ್ನ ಕೊಡಿಸಿ, ಪ್ರತಿಯೊಬ್ಬ ಪೇರೆಂಟಿಗೆ ಹೇಳೋದು. ಇನ್ನೊಂದು ಏನಂತ ಕೇಳಿದ್ರೆ, ಇಮೇಲ್ ಅಡ್ರೆಸ್, ಒಂದೊಳ್ಳೆ ಇಮೇಲ್ ಅಡ್ರೆಸ್ ಅನ್ನು ಕ್ರಿಯೇಟ್ ಮಾಡಿ. ಒಂದೊಳ್ಳೆ ಇಮೇಲ್ ಅಡ್ರೆಸ್ ಅಂತ ಹೇಳಿದ್ರೆ ದಯವಿಟ್ಟು ಅದೊಂದು ಏನ್ ಹೇಳ್ತಾರೆ, ಅಫಿಷಿಯಲ್ ಆಗಿರ್ಲಿ ಇಮೇಲ್ ಅಡ್ರೆಸ್. ಸುಮ್ನೆ ಸ್ವಯಾಗ್ ಸತೀಶ್, KD ಕಿರಣ್, ಅದ್ರ KD ಇನಿಷಿಯಲ್ ಆದ್ರೆ ಓಕೆ, ಬಟ್ ಸುಮ್ನೆ ಬೇರೆ ಇದಿರೋದು ಏನು ಇಮೇಲ್ ಅಡ್ರೆಸ್ ಅನ್ನು ಕ್ರಿಯೇಟ್ ಮಾಡಬೇಡಿ. ಅಫಿಷಿಯಲ್ ಆಗಿರಬೇಕು. ಅದು ಮುಂದೆನೂ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಅದು. ಓಕೆ, ನಿಮ್ಮ ಇಮೇಲ್ ಅಡ್ರೆಸ್, ನಂಬರ್ ಅಂಡ್ ಆಧಾರ್ ಕಾರ್ಡ್ ನೆನಪಿಟ್ಕೊಳ್ಳಿ.
ಇಲ್ಲಿ ನಿಮ್ಗೆ ಆಧಾರ್ ಕಾರ್ಡ್ ಅನ್ನೋದು ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರೋದು ಮ್ಯಾಚ್ ಆಗ್ಲೇಬೇಕು. ನಿಮ್ಮ ನೇಮ್ ಅನ್ನೋದು 10th ಮಾರ್ಕ್ಸ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಆದಾಯ ಪ್ರಮಾಣ ಪತ್ರ, ಅದ್ರ ಜೊತೆ ಆದಾಯ ಅಥವಾ ಇನ್ಕಮ್ ಸರ್ಟಿಫಿಕೇಟ್, ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ನೋಡಿ, ಅದರಲ್ಲಿ ನೇಮ್ ಮ್ಯಾಚ್ ಆಗ್ಲೇಬೇಕು. ಇನ್ ಕೇಸ್ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿರೋ ನೇಮ್ ಅಂಡ್ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿರೋ ನೇಮ್ ಇನ್ ಕೇಸ್ ಡಿಫರ್ ಆದ್ರೆ ದಯವಿಟ್ಟು 1 ಮಂತ್ ಟೈಮ್ ಇದೆ, ಅಷ್ಟರ ಒಳಗಡೆ ಹೋಗಿ ಆಧಾರ್ ಕಾರ್ಡ್ ಅನ್ನು ಚೇಂಜ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿರೋ ನೇಮು ಪ್ಲಸ್ ನಿಮ್ಮ ಇದು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ಸ್ ಇರುತ್ತಲ್ಲ ಅಲ್ಲಿ ಡಿಫರೆಂಟ್ ಇದ್ರೆ ದಯವಿಟ್ಟು ಹೊಸ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಮಾಡಿ. ಯಾಕಂದ್ರೆ 10th ಸರ್ಟಿಫಿಕೇಟ್ ಅನ್ನು ಇವಾಗ ನೀವು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆನ್ ದ ಬೇಸಿಸ್ ಆಫ್ 10th ಮಾರ್ಕ್ಸ್ ಕಾರ್ಡ್ ಯು ನೀಡ್ ಟು ಚೇಂಜ್ ಎವ್ರಿಥಿಂಗ್. ಓಕೆ, ಸೊ ನೆನಪಿಟ್ಕೊಳ್ಳಿ, ಇವಾಗ ಜಸ್ಟ್ ಹರಿಬರಿಯಲ್ಲಿ ಮಾಡಬೇಡಿ, ಟೈಮ್ ಇದೆ. ಇದೆಲ್ಲದನ್ನು ನೀವೇನ್ ಮಾಡ್ಕೊಳ್ಳಿ, ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಅನ್ನು ಇಟ್ಕೊಳ್ಳಿ, ನಿಮ್ಮ ಆದಾಯ ಮತ್ತೆ ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಇಟ್ಕೊಳ್ಳಿ, ಪಕ್ಕದಲ್ಲಿ ನಿಮ್ದು ಆಧಾರ್ ಕಾರ್ಡ್ ಇಟ್ಕೊಳ್ಳಿ. ಎಲ್ಲ ಯಾವ್ಯಾವ ಸರ್ಟಿಫಿಕೇಟ್ ಇದೆ ಎಲ್ಲದರಲ್ಲೂ ನೇಮ್ ಮ್ಯಾಚ್ ಆಗ್ತಾ ಇದೆಯಾ ಇಲ್ವಾ ನೋಡಿ. ನೇಮ್ ಮ್ಯಾಚ್ ಆಗ್ಲೇಬೇಕು, ಕಂಪಲ್ಸರಿ ಮ್ಯಾಚ್ ಆಗ್ಲೇಬೇಕು. 10th ಮಾರ್ಕ್ಸ್ ಕಾರ್ಡ್ಗೆ ಸರಿಯಾಗಿ ಎಲ್ಲದನ್ನು ಚೇಂಜ್ ಮಾಡ್ಕೊಳ್ಳಿ. ಇದಿಷ್ಟು ಇರ್ರೆಸ್ಪೆಕ್ಟಿವ್ ನೀವು ಯಾವುದೇ ಇದಾಗ್ಲಿ KCET ಎಕ್ಸಾಮ್ಗೆ ರಿಜಿಸ್ಟರ್ ಆಗ್ಬೇಕಂದ್ರೆ ಇದಿಷ್ಟು ಕಂಪಲ್ಸರಿ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಸ್ಟಡಿ ಸರ್ಟಿಫಿಕೇಟ್ ಬೇಕೇ ಬೇಕು, ವೆರಿ ಇಂಪಾರ್ಟೆಂಟ್. ಅದನ್ನೇ ಅವರಲ್ಲಿ ಹೇಳಿದ್ದು ಪ್ರಮಾಣ ಪತ್ರಗಳು ಅಂದ್ರೆ ಸ್ಟಡಿ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ಇದೆಲ್ಲದು ಬೇಕೇ ಬೇಕು ನೋಡಿ. ಓಕೆ, ಆಮೇಲೆ ಒಂದು ವಿಶೇಷ ಸೂಚನೆ ಕೊಟ್ಟಿದ್ದಾರೆ. ವಿಶೇಷ ಸೂಚನೆಯಲ್ಲಿ ಏನ್ ಹೇಳಿದ್ದಾರೆ ಕೇಳಿದ್ರೆ, ನಿಮ್ಮ ಆಧಾರ್ ಕಾರ್ಡ್ 10th ಮಾರ್ಕ್ಸ್ ಕಾರ್ಡ್ ತರನ ರೀತಿ ಇರಬೇಕು, ಮತ್ತೆ ನಿಮ್ಮ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಇರಬಹುದು, ಅದು ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ನೇಮ್ ಅಲ್ಲಿ ಏನಿದೆ ಅದೇ ನೇಮ್ ಅನ್ನ ಮ್ಯಾಚ್ ಆಗ್ತಾ ಇರಬೇಕು. ಇಲ್ಲದೆ ಇದ್ರೆ ದಯವಿಟ್ಟು 10th ಮಾರ್ಕ್ಸ್ ಕಾರ್ಡ್ಗೆ ಸರಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಥವಾ ನಿಮ್ಮ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಚೇಂಜ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ, ನೆಕ್ಸ್ಟ್ ಒನ್. ಈ ಕೆಳಕಂಡ ದಾಖಲೆಗಳು ನಿಮಗೆ ಅನ್ವಯಿಸುವುದಾದರೆ ಮಾತ್ರ, ಇಫ್ ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ. ಓಕೆ, ಎಲ್ರಿಗೂ ಅಲ್ಲ. ಯಾರಿಗಲ್ಲ? ಯಾರ್ಯಾರು SC ಕ್ಯಾಂಡಿಡೇಟ್ಸ್ ಇದ್ದೀರಾ ನೋಡಿ, ಪರಿಶಿಷ್ಟ ಜಾತಿ ಶೆಡ್ಯೂಲ್ಡ್ ಕಾಸ್ಟ್ SC ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಿಗೆ RD ನಂಬರ್ ಇರುವಂತ ಒಂದು ಜಾತಿ ಪ್ರಮಾಣ ಪತ್ರ ಅಂದ್ರೆ ಕಾಸ್ಟ್ ಸರ್ಟಿಫಿಕೇಟ್. ನಿಮ್ಗದು ಗೊತ್ತಿದೆ, ಅದರಲ್ಲಿ ನಿಮ್ಗೆ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಂತ ಇರುತ್ತೆ. ನಿಮ್ಗೆ ಒಳಗಡೆ ಒಳ ಮೀಸಲಾತಿ ಅಂತ ಕರೀತಾರೆ SC ಕ್ಯಾಂಡಿಡೇಟ್ಸ್ಗಳು. SC ಇದರಲ್ಲಿ ಸಿಂಪಲ್ ಆಗಿ ನಾನು ಹೇಳ್ತೇನೆ ನೋಡಿ, SC ST ಕ್ಯಾಂಡಿಡೇಟ್ಸ್ಗಳು ನಿಮ್ದು ಆಧಾರ್ ಕಾರ್ಡ್ ಮತ್ತೆ ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ಗಳು, SC ಕ್ಯಾಟಗರಿ ಸ್ಟೂಡೆಂಟ್ಸ್ಗಳು, ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗಳು ಮತ್ತೆ ST ಕ್ಯಾಂಡಿಡೇಟ್ಸ್ಗಳು ನಿಮ್ಗೆ ಇನ್ಕಮ್ ಸರ್ಟಿಫಿಕೇಟೇ ಬೇರೆ, ಕಾಸ್ಟ್ ಸರ್ಟಿಫಿಕೇಟೇ ಬೇರೆ ಇರುತ್ತೆ. ದಯವಿಟ್ಟು ಅವು ಎರಡನ್ನು ಸಪರೇಟ್ ಆಗಿ ತೆಗೆಸಲೇಬೇಕು ಕಂಪಲ್ಸರಿ. SC ಸ್ಟೂಡೆಂಟ್ಸ್ಗಳು, ST ಕ್ಯಾಟಗರಿ ಸ್ಟೂಡೆಂಟ್ಸ್ಗಳು ಮತ್ತೆ ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗಳು ನಿಮ್ಗೆ ಇನ್ಕಮ್ ಸರ್ಟಿಫಿಕೇಟ್ ಸಪರೇಟ್ ಆಗಿ ಕೊಡ್ತಾರೆ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಸಪರೇಟ್ ಆಗಿ ಕೊಡ್ತಾರೆ. ದಯವಿಟ್ಟು ಇವಾಗಲೇ ತೆಗೆಸಬೇಕು. ಅಂಡ್ ಇಲ್ಲಿ ನೋಡಿ, SC ಮತ್ತೆ ST ಕ್ಯಾಂಡಿಡೇಟ್ಸ್ ಗಳಿಗೆ ಫೀಸ್ ರಿಇಂಬರ್ಸ್ಮೆಂಟ್ ಇದೆ. ಫೀಸ್ ರಿಇಂಬರ್ಸ್ಮೆಂಟ್ ಅಂತ ಹೇಳಿದ್ರೆ ನಿಮ್ಗೆ ಕಂಪ್ಲೀಟ್ಲಿ ಫೀಸ್ ವಾಪಸ್ ಬರುತ್ತೆ. ಯಾರಿಗೆ ಬರುತ್ತೆ ಕೇಳಿದ್ರೆ, ಯಾರ್ಯಾರದು ಇನ್ಕಮ್ ಲೆಸ್ ದನ್ 10 lakhs ಇದೆ, SC ಮತ್ತೆ ST ಕ್ಯಾಂಡಿಡೇಟ್ಸ್ಗಳು ಲೆಸ್ ದನ್ 10 lakhs ಅಂದ್ರೆ ಅಪ್ ಟು 10 lakhs ಇರುವ ಎಲ್ಲ ಸ್ಟೂಡೆಂಟ್ಸ್ ಗಳಿಗೆ ಫೀಸ್ ರಿಇಂಬರ್ಸ್ಮೆಂಟ್ ಇರುತ್ತೆ. ಅದು ಥ್ರೂ ಸ್ಕಾಲರ್ಶಿಪ್ ನಿಮ್ಗೆ ವಾಪಸ್ ಬರುತ್ತೆ, ಸ್ಟೇಟ್ ಗೌರ್ಮೆಂಟ್ ಇಂದ, ಸೆಂಟ್ರಲ್ ಗೌರ್ಮೆಂಟ್ ಇಂದ. ಸರಿನಾ? ಸೊ ದಯವಿಟ್ಟು ಯಾರ್ಯಾರದು ಬಿಲೋ 10 lakhs ಇದೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಮಾಡಿ, ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಮಾಡಿ. ಈವನ್ ಅಬೌಟ್ 10 lakhs ಇದ್ರೂ ಕೂಡ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಮಾಡ್ಕೊಳ್ಳಿ. SC ST ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಿಗೆ ನಾನು ಹೇಳ್ತಾ ಇರೋದು. ಆದ್ರೆ ನಿಮ್ಗೆ ಫೀಸ್ ರಿಇಂಬರ್ಸ್ಮೆಂಟ್ ಇರೋದಿಲ್ಲ. ಬಟ್ ನಿಮ್ಗೆ ಕೌನ್ಸಿಲಿಂಗ್ ಟೈಮ್ ಅಲ್ಲಿ ನಿಮ್ಮ ಕ್ಯಾಟಗರಿ ರಿಸರ್ವೇಶನ್ ಇರುತ್ತೆ, ಕ್ಯಾಟಗರಿ ವೈಸ್ ರಿಸರ್ವೇಶನ್ ಇರುತ್ತೆ, ಕಾಸ್ಟ್ ರಿಸರ್ವೇಶನ್ ಇರುತ್ತೆ, ಅಲ್ಲಿ ನಿಮ್ಗೆ ಒಳ್ಳೆ ಕಾಲೇಜಸ್ ಸಿಗುತ್ತೆ. ದಯವಿಟ್ಟು ನಾನು ಹೇಳ್ತಾ ಇರೋದು, ನೀವು SC ST ಅಥವಾ ಕ್ಯಾಟಗರಿ ಇದ್ದು ಅಥವಾ ಅದರ್ ಬ್ಯಾಕ್ವರ್ಡ್ ಕಾಸ್ಟರ್ಸ್ ಇದ್ರೆ ದಯವಿಟ್ಟು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ಮಾಡ್ಕೊಳ್ಳಿ. ಓಕೆ, ಇವನ್ SC ST ಸ್ಟೂಡೆಂಟ್ಸ್ ಗಳಾಗಿದ್ದು ಅಬೌಟ್ 10 lakhs ಇದ್ರೆ ಮಾಡ್ಕೊಂಡಿರಿ. ನಿಮ್ಗೆ ಫೀಸ್ ರಿಇಂಬರ್ಸ್ಮೆಂಟ್ ಇರೋದಿಲ್ಲ, ಬಟ್ ರಿಸರ್ವೇಶನ್ ಇರುತ್ತೆ, ಸೀಟ್ ಅಲಾಟ್ಮೆಂಟ್ ಅಲ್ಲಿ ರಿಸರ್ವೇಶನ್ ಇರುತ್ತೆ. ಓಕೆ, ಅಂಡ್ ಕ್ಯಾಟಗರಿ 1 ಸ್ಟೂಡೆಂಟ್ಸ್ ಗಳಿಗೆ ಪಾರ್ಷಿಯಲ್ ಫೀಸ್ ರಿಇಂಬರ್ಸ್ಮೆಂಟ್ ಇರುತ್ತೆ. ಪಾರ್ಷಿಯಲ್ ಫೀಸ್ ಕಂಪ್ಲೀಟ್ ಅಲ್ಲ, ಇನ್ನೊಂದು 40,000 50,000 ಫೀಸ್ ರಿಇಂಬರ್ಸ್ಮೆಂಟ್ ಇರುತ್ತೆ. ಯಾರಿಗೆ ಕೇಳಿದ್ರೆ, ನೀವು ಕ್ಯಾಟಗರಿ 1 ಸ್ಟೂಡೆಂಟ್ ಆಗಿದ್ದು ನಿಮ್ಮ ಫ್ಯಾಮಿಲಿ ಇನ್ಕಮ್ ಅಥವಾ ನಿಮ್ಮ ಪೇರೆಂಟ್ಸ್ ನ ಇನ್ಕಮ್ ಲೆಸ್ ದನ್ 2.5 lakhs ಇದ್ರೆ ನಿಮ್ಗೂ ಕೂಡ ಪಾರ್ಷಿಯಲ್ ಫೀಸ್ ರಿಇಂಬರ್ಸ್ಮೆಂಟ್ ಇದೆ. ಅದಕ್ಕೋಸ್ಕರ ನೀವು ಕೂಡ ಇನ್ಕಮ್ ಸರ್ಟಿಫಿಕೇಟ್ ಮಾಡಬೇಕು. ಓಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. SC ಕ್ಯಾಟಗರಿ ಸ್ಟೂಡೆಂಟ್ಸ್ಗಳು, ST ಕ್ಯಾಟಗರಿ ಸ್ಟೂಡೆಂಟ್ಸ್ಗಳು ನಿಮ್ಮ ಇನ್ಕಮ್ ಅಪ್ ಟು 10 lakhs ಇದ್ದವರಿಗೆ ನಿಮ್ಗೆ ಫೀಸ್ ರಿಇಂಬರ್ಸ್ಮೆಂಟ್ ಇದೆ, ಕಂಪ್ಲೀಟ್ ಫೀಸ್ ವಾಪಸ್ ಬರುತ್ತೆ. ಅದೇ ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗಳು ನಿಮಗೆ ಫೀಸ್ ರಿಇಂಬರ್ಸ್ಮೆಂಟ್ ಅಂದ್ರೆ ಪಾರ್ಷಿಯಲ್ ಫೀಸ್ ರಿಇಂಬರ್ಸ್ಮೆಂಟ್ ಇದೆ. ಯಾರಿಗೆ ಕೇಳಿದ್ರೆ, ದೋಸ್ ಹೂ ಆರ್ ಹ್ಯಾವಿಂಗ್ ಇನ್ಕಮ್ ಅಪ್ ಟು 2.5 lakhs, ಅದಕ್ಕಿಂತ ಜಾಸ್ತಿ ಇದ್ರೆ ನಿಮ್ಗಿಲ್ಲ, ಫೀಸ್ ರಿಇಂಬರ್ಸ್ಮೆಂಟ್ ಇಲ್ಲ. ಸ್ಕಾಲರ್ಶಿಪ್ ಏನಿದೆ ಅದು ಸಿಗುತ್ತೆ. ಓಕೆ, ಇದಿಷ್ಟು SC ST ಮತ್ತೆ
ಇವರು ಯಾರು ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗಳು. ಅದಾದ ನಂತರ ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಲೈಕ್ 2A ಇರ್ಬೋದು, 2B ಇರ್ಬೋದು, 3A ಇರ್ಬೋದು, 3B ಇರ್ಬೋದು. ಇದೆಲ್ಲ ಸ್ಟೂಡೆಂಟ್ಸ್ಗಳಿಗೆ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಒಂದೇ ಇರುತ್ತೆ. ಒಂದರಲ್ಲೇ ಇನ್ಕಮ್ ಇರುತ್ತೆ, ಕಾಸ್ಟ್ ಇರುತ್ತೆ. ಅದೇ SC ST ಮತ್ತೆ ಕ್ಯಾಟಗರಿ 1 ಅವರಿಗೆ ಇನ್ಕಮ್ ಬೇರೆ, ಕಾಸ್ಟ್ ಬೇರೆ ಇರುತ್ತೆ. ಬಟ್ 2A 2B 3A 3B ಅವರಿಗೆ ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಸ್ಟೂಡೆಂಟ್ಸ್ ಗಳಿಗೆ ಇನ್ಕಮ್ ಮತ್ತೆ ಕಾಸ್ಟ್ ಸರ್ಟಿಫಿಕೇಟ್ ಒಂದರಲ್ಲೇ ಇರುತ್ತೆ. ಅದನ್ನು ಕೂಡ ಮಾಡ್ಕೊಳ್ಳಿ. ಇನ್ ಕೇಸ್ ಸಪರೇಟ್ ಇದ್ರೆ ನೋ ಪ್ರಾಬ್ಲಮ್, ಅಪ್ಲೋಡ್ ಮಾಡುವಾಗ RD ನಂಬರ್ನ ಕರೆಕ್ಟ್ ಎಂಟ್ರಿ ಮಾಡಿ, ಸರಿನಾ? ಅದಾದ ನಂತರ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಗಳಿಗೆ ವೆರಿ 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 ಇಂಪಾರ್ಟೆಂಟ್. ಇವಾಗಲೇ ನೋಡ್ಕೊಳ್ಳಿ, ಎಲ್ಲ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳು ನಿಮ್ದು ಇನ್ ಕೇಸ್ ನೀವು ರೂರಲ್ ಕೋಟಾವನ್ನ ನೀವು ಇದು ಮಾಡೋದಿದ್ರೆ, ಕ್ಲೈಮ್ ಮಾಡೋದಿದ್ರೆ, ಅಂದ್ರೆ 10 years ರೂರಲ್ ಕಾಲೇಜಲ್ಲಿ ಓದಿದ್ದಿದ್ರೆ, ನಿಮ್ಮ ಕಾಲೇಜು ರೂರಲ್ ಏರಿಯಾದಲ್ಲಿ ಬಂದ್ರೆ ನಿಮ್ಗೆ ರೂರಲ್ ಕೋಟಾ ಅಪ್ಲಿಕೇಬಲ್ ಆಗುತ್ತೆ. ಬಟ್ ಕಂಪಲ್ಸರಿ ನೀವು NCLC ನ ಕೊಡ್ಲೇಬೇಕು, ಸಬ್ಮಿಟ್ ಮಾಡಲೇಬೇಕು. ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಅನ್ನು ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮ್ಗೆ ರೂರಲ್ ಕೋಟಾ ಇದಾಗುತ್ತೆ, ಅಪ್ಲೈ ಆಗುತ್ತೆ. ಇನ್ ಕೇಸ್ ನೀವು 10 ವರ್ಷ ರೂರಲ್ ಕೋಟಾದಲ್ಲಿ ಓದಿದ್ದೀರಾ ಅಂದ್ರೆ, ರೂರಲ್ ಕಾಲೇಜಲ್ಲಿ ಓದಿದ್ದೀರಾ, ನಿಮ್ಮ ಕಾಲೇಜ್ ಅನ್ನೋದು ರೂರಲ್ ಏರಿಯಾದಲ್ಲಿ ಲೊಕೇಟ್ ಆಗಿದೆ, ನಿಮ್ಗೆ 10 years ಸರ್ಟಿಫಿಕೇಟ್ ಕೂಡ ಇದೆ, ಬಟ್ ನಿಮ್ಮ ಹತ್ರ NCLC ಸರ್ಟಿಫಿಕೇಟ್ ಇಲ್ಲದೆ ಇದ್ರೆ ನಿಮ್ಗೆ ರೂರಲ್ ಕೋಟಾ ಅಪ್ಲಿಕೇಬಲ್ ಆಗೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು NCLC ಸರ್ಟಿಫಿಕೇಟ್ ಫಾರ್ ಜನರಲ್ ಮೆರಿಟ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ ಕೇಸ್ ನೀವು NCLC ಕೊಡದೇ ಇದ್ರೆ ನಿಮ್ಗೆ ಪ್ಲೈನ್ ಜನರಲ್ ಮೆರಿಟ್ ಅಲ್ಲಿ ನಿಮ್ಮನ್ನು ಕನ್ಸಿಡರ್ ಮಾಡ್ತಾರೆ, ಜನರಲ್ ಮೆರಿಟ್ ರೂರಲ್ ಅಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಯಾಕೆ ಸರ್ ಇದು ಬೇಕು? ಯಾಕೆ ಕೇಳಿದ್ರೆ ನಿಮ್ಗೆ ಒಂದು ಕಾಲೇಜಲ್ಲಿ ಸೀಟ್ ಸಿಗುವಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನ್ ಹೇಳ್ತಾರೆ, 4-5 ಕಾಲೇಜಸ್ಗಳು ಅಪ್ ಅಂಡ್ ಡೌನ್ ಆಗುತ್ತೆ. ಒಳ್ಳೆ ಕಾಲೇಜ್ ಸಿಗೋದನ್ನು ನೀವು ಮಿಸ್ ಮಾಡ್ಕೊಳ್ತೀರಾ. ಅದಕ್ಕೋಸ್ಕರ ಯಾವ್ಯಾವ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳು ರೂರಲ್ ಕೋಟಾದಲ್ಲಿ ಕಲ್ತಿದ್ದೀರಾ, ದಯವಿಟ್ಟು ರೂರಲ್ ಕೋಟಾ ಸರ್ಟಿಫಿಕೇಟ್ ಅನ್ನು ಕಾಲೇಜಲ್ಲಿ ತಗೊಳ್ಳಿ. ಪ್ಲಸ್ ನಿಮ್ದು NCLC ಕೂಡ ನೀವು ಮಾಡಿಸ್ಲೇಬೇಕು, ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಮಾಡಿಸ್ಲೇಬೇಕು. ಅದು ಬಿಟ್ರೆ ಇನ್ನು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳು, ಯಾರ್ಯಾರು ಹೈದರಾಬಾದ್ ಕರ್ನಾಟಕ ರೀಜನ್ ಸ್ಟೂಡೆಂಟ್ ಆಗಿದಿರಲ್ಲ, ಕೊಪ್ಪಳ ಇರ್ಬೋದು, ರಾಯಚೂರು ಇರ್ಬೋದು, ಗುಲ್ಬರ್ಗ ಇರ್ಬೋದು, ಗೊತ್ತಿದೆಯಲ್ಲ, ಇದೆಲ್ಲ ಸ್ಟೂಡೆಂಟ್ಸ್ಗಳು ಒಂದು 7 ಏರಿಯಾಸ್ಗಳಿದೆ, 7 ಡಿಸ್ಟ್ರಿಕ್ಟ್ಗಳಿದೆ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳು, ರಾಯಚೂರು ಇವರೆಲ್ಲ. ಸೊ ಈ ಸ್ಟೂಡೆಂಟ್ಸ್ಗಳು ನೀವು 371J ಸರ್ಟಿಫಿಕೇಟ್ ಅನ್ನ ಮಾಡಲೇಬೇಕು. 371J ಅದಕ್ಕೆ RD ನಂಬರ್ ಇರುವಂತ 371G. ಅದು ಬಿಟ್ಟು ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ 1 to 10th, ಇವಾಗಲೇ ಹೇಳ್ತಾ ಇದ್ದೇನೆ, ಕಂಪ್ಲೀಟ್ 10 years ಕನ್ನಡ ಮೀಡಿಯಂ ಇದ್ರೆ ಮಾತ್ರ. ಸರ್ ನಾನು 1 to 7th ಕನ್ನಡ ಮೀಡಿಯಂದಲ್ಲಿ ಓದಿದ್ದೇನೆ, ನನಗೆ ಅಪ್ಲಿಕೇಬಲ್ ಆಗತ್ತಾ? ಇಲ್ಲ, ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಕನ್ನಡ ಮೀಡಿಯಂ ಕೋಟಾ. 1 to 10th ಮಿನಿಮಮ್ 10 years ನೀವು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರೆ ಮಾತ್ರ ನಿಮಗೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಅಪ್ಲೈ ಆಗುತ್ತೆ. ನಿಮ್ಮ ಕಾಲೇಜಲ್ಲಿ ಕೊಡ್ತಾರೆ, ತಗೊಳ್ಳಿ. ಯಾವ ಕಾಲೇಜಲ್ಲಿ? ಕಾಲೇಜ್ ಅಂದ್ರೆ ಇವಾಗ ಓದ್ತಿರೋ ಕಾಲೇಜ್ ಅಲ್ಲ. ನೀವು 1 to 7th ಬೇರೆ ಸ್ಕೂಲ್, 7th to 10th ಬೇರೆ ಸ್ಕೂಲ್ ಆಗಿದ್ರೆ ಎರಡೂ ಸ್ಕೂಲಿಗೆ ಹೋಗಿ ಹೇಳಿ, ನಂಗೆ ಸ್ಟಡಿ ಸರ್ಟಿಫಿಕೇಟ್ ಬೇಕು, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಬೇಕು, ರೂರಲ್ ಸರ್ಟಿಫಿಕೇಟ್ ಬೇಕು. ಇಫ್ ಅಪ್ಲಿಕೇಬಲ್, ಕನ್ನಡ ಮೀಡಿಯಂ ಮತ್ತೆ ರೂರಲ್ ಅಪ್ಲಿಕೇಬಲ್ ಇದ್ರೆ ಮಾತ್ರ. ಬಟ್ ಸ್ಟಡಿ ಸರ್ಟಿಫಿಕೇಟ್ ಬೇಕೇ ಬೇಕು. ಓಕೆ, ಬೇಕೇ ಬೇಕು. ರೂರಲ್ ಮತ್ತೆ ಕನ್ನಡ ಮೀಡಿಯಂ ಇದ್ರೆ ನೀವು ಯಾವ ಸ್ಕೂಲಲ್ಲಿ ಕಲ್ತಿದ್ದೀರಾ ಟಿಲ್ 10th, 1 to 10th ಆ ಸ್ಕೂಲಿಗೆ ಹೋಗಿ ಕೇಳಿ, ಸರ್ ನಂಗೆ ಸ್ಟಡಿ ಸರ್ಟಿಫಿಕೇಟ್ ಬೇಕು, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಬೇಕು, ರೂರಲ್ ಸರ್ಟಿಫಿಕೇಟ್ ಬೇಕು. ಇದು ಮೂರು ಕೂಡ ಕನ್ನಡ ಮೀಡಿಯಂ ಮತ್ತೆ ರೂರಲ್ 10 years ಇದ್ರೆ ಮಾತ್ರ ಅಪ್ಲಿಕೇಬಲ್. ನೀವು 7 years ಓದಿದ್ರೆ ನೀವು ತಂದ್ರೆ ಯೂಸ್ ಇಲ್ಲ. 10 years ಇದ್ರೆ ಮಾತ್ರ ಕನ್ನಡ ಮೀಡಿಯಂ ಅಂಡ್ ರೂರಲ್. ಅದಾಯ್ತಾ? ಅದಾದ್ಮೇಲೆ RD ಸಂಖ್ಯೆ ಇರುವ NCLC ಪ್ರಮಾಣ ಪತ್ರ, ನಾನು ಮೊದಲೇ ಹೇಳಿದ್ದೇನೆ, ಯಾರಿಗೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಅವರಿಗೆ ಗ್ರಾಮೀಣ ಅಂದ್ರೆ ರೂರಲ್ ಕೋಟಾ ನಿಮ್ಗೆ ಅಪ್ಲಿಕೇಬಲ್ ಆಗ್ಬೇಕಂದ್ರೆ ನೀವು NCLC ಸರ್ಟಿಫಿಕೇಟ್ ತರಲೇಬೇಕು. ಇಟ್ ಶುಡ್ ಕಂಟೈನ್ RD ನಂಬರ್. ಗೊತ್ತಾಯ್ತಾ? ಅದು ಬಿಟ್ಟರೆ ಮತ್ತೆ ಮೆಡಿಕಲ್ ಸ್ಟೂಡೆಂಟ್ಸ್ ಗಳಿಗೆ ಹೇಳಿದ್ದಾರೆ, ಮತ್ತೆ ನೀವು ತುಳು ಮೈನಾರಿಟಿ, ತಮಿಳು ಮೈನಾರಿಟಿ, ತೆಲುಗು ಮೈನಾರಿಟಿ ಈ ತರ ಇದ್ರೆ 1 to 12th ಒಟ್ಟು 10 years ಓದಿರ್ಲೇಬೇಕು. ಭಾಷಾ ಅಲ್ಪಸಂಖ್ಯಾತರು ಅಂತ ಕರೀತಾರೆ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಅವರಿಗೂ ಕೂಡ, ಮತ್ತೆ ರಿಲಿಜಿಯಸ್ ಮೈನಾರಿಟಿ, ಮುಸ್ಲಿಮ್, ಕ್ರಿಶ್ಚಿಯನ್, ಬೇರೆ 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 ರಿಲಿಜಿಯಸ್ ಇದ್ದಾರಲ್ಲ ಅವರಿಗೆ ಹೇಳ್ತಾ ಇರೋದು. ರಿಲಿಜಿಯಸ್ ಮೈನಾರಿಟಿ ನೀವು ಕ್ಲೈಮ್ ಮಾಡೋದಿದ್ರೆ ನೀವು ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಸರಿನಾ? ಇದಿಷ್ಟು ವೆರಿ ಇಂಪಾರ್ಟೆಂಟ್. ಅದು ಮೆಡಿಕಲ್ ಸ್ಟೂಡೆಂಟ್ಸ್ ಗಳಿಗೆ ಹೇಳ್ತಾ ಇದ್ದಾರೆ. ಇಂಜಿನಿಯರಿಂಗ್ ಅಲ್ಲಿ ರಿಲಿಜಿಯಸ್ ಮೈನಾರಿಟಿ ಮೇಲೆ ಇಲ್ಲ, ಅಂದ್ರೆ ಲೈಕ್ ಕೆಲವೊಂದು ಕಾಲೇಜಸ್ ಗಳಿದೆ ರಿಲಿಜಿಯಸ್ ಮೈನಾರಿಟಿ ಮೇಲೆ, ಬಟ್ ಅದರ ಮೇಲ್ಗಡೆ ನಿಮ್ಗೆ ಯಾವುದೇ ರೀತಿಯಾದಂತ ರಿಸರ್ವೇಶನ್ ಇಲ್ಲ. ಬಟ್ ಯು ಕ್ಯಾನ್ ಏನು ಸಬ್ಮಿಟ್ ದಿಸ್ ಒನ್ ಸರ್ಟಿಫಿಕೇಟ್. ಸರಿನಾ? ಇದಿಷ್ಟ ಆಗುತ್ತೆ. ಓಕೆ, ಈಗ ನೋಡ್ಕೊಳ್ಳಿ. ಈಗ ನೆಕ್ಸ್ಟ್ ವಿಡಿಯೋ, ಇನ್ನೊಂದು ಸಂಜೆ ಮತ್ತೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಯಾರು ಯಾವ ಕ್ಲಾಸಸ್ಗೆ ಇದು ಮಾಡ್ತೀರಾ ಅಪ್ಲಿಕೇಬಲ್ ಆಗುತ್ತೆ. ಮತ್ತೆ ನೀವು ಒನ್ಸ್ ಆಫ್ಟರ್ ಅಪ್ಲೈಯಿಂಗ್, ಈಗ ಅಪ್ಲೈ ಮಾಡಿದ ನಂತರ ನಿಮ್ಗೆ ಇಮಿಡಿಯೇಟ್ ಆಗಿ ಡೌನ್ಲೋಡ್ ಆಗುತ್ತೆ, ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಗುತ್ತಾ? ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳಿಗೆ ಡೌನ್ಲೋಡ್ ಆಗೋದಿಲ್ಲ, ಕೆಲವರಿಗೆ ಡೌನ್ಲೋಡ್ ಆಗುತ್ತೆ. ಕೆಲವರಿಗೆ ಏನ್ ಬರುತ್ತೆ ಕೇಳಿದ್ರೆ ಕ್ಲೈಮ್ಡ್ ಅಂತ ಒಂದು ಇದು ಬರುತ್ತೆ ಅಷ್ಟೇ, ಕ್ಲೀಮ್ ಸರ್ಟಿಫಿಕೇಟ್ ಟೈಪ್ ಬರುತ್ತೆ. ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಯಾರಿಗೆ? ಕ್ಲಾಸ್ A ಸ್ಟೂಡೆಂಟ್ಸ್ ಗಳಿಗೆ
ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಕ್ಲೈಮ್ಡ್ ಅಥವಾ ಕ್ಲೈಮ್ಡ್ ಅಂಡ್ ವೆರಿಫೈಡ್ ಅಥವಾ ಕ್ಲೈಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಬಂದಿರುತ್ತೆ. ಇದ್ರ ರಿಲೇಟೆಡ್ ಸಪರೇಟ್ ವಿಡಿಯೋ ಇವತ್ತು ಸಂಜೆ ಆಗ್ತೇನೆ. ಯಾರಿಗೆ ಕ್ಲೈಮ್ಡ್ ಬರುತ್ತೆ, ಯಾರಿಗೆ ಕ್ಲೈಮ್ಡ್ ಅಂಡ್ ವೆರಿಫೈಡ್ ಬರುತ್ತೆ, ಯಾರ್ಯಾರಿಗೆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಲಿಕ್ಕೆ ಆಗುತ್ತೆ, ಯಾರಿಗೆ ಆಗೋದಿಲ್ಲ, ಅದ್ರ ರಿಲೇಟೆಡ್ ಡೀಟೇಲ್ಡ್ ವಿಡಿಯೋ ಇವತ್ತು ಸಂಜೆ ಅಪ್ಲೋಡ್ ಮಾಡ್ತೇನೆ. ಈಗ ಸದ್ಯಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ದಯವಿಟ್ಟು ಇದಿಷ್ಟನ್ನು ಲಿಸ್ಟ್ ಮಾಡ್ಕೊಳ್ಳಿ. ಫೋಟೋ ಇರ್ಬೋದು ಅಥವಾ ನಿಮ್ಮ ಸಿಗ್ನೇಚರ್ ಇರ್ಬೋದು, 10th ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಸ್ಟಡಿ ಸರ್ಟಿಫಿಕೇಟ್ ಇರ್ಬೋದು, ಇದೆಲ್ಲ ಬೇಸಿಕ್. ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್, ದೀಸ್ ಆಲ್ ಆರ್ ಬೇಸಿಕ್. ಅದು ಬಿಟ್ಟು ಅಪ್ಲಿಕೇಬಲ್ ಆದ್ರೆ ಕನ್ನಡ ಮೀಡಿಯಂ, ರೂರಲ್, 371J ಅಂದ್ರೆ ಹೈದರಾಬಾದ್ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಅಂತ ಕರೀತಾರೆ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ ಅವರು, ಅಥವಾ ನಿಮ್ಮ ಮೈನಾರಿಟಿ ಇದ್ರೆ ರಿಲಿಜಿಯಸ್ ಮೈನಾರಿಟಿ ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅವರು, ಅಂಡ್ ನೀವು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿ ರೂರಲ್ ಕೋಟಾವನ್ನ ಅಪ್ಲೈ ಮಾಡ್ಲಿಕ್ಕಿದ್ರೆ NCLC ಸರ್ಟಿಫಿಕೇಟ್, ಇದು ಎಲ್ಲದನ್ನು ನಿಮ್ಮ ಏನು ಇಟ್ ಈಸ್ ಅಪ್ಲಿಕೇಬಲ್, ಇದು ಅಪ್ಲಿಕೇಬಲ್ ಆದ್ರೆ ಮಾತ್ರ ಇದಿಷ್ಟನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಆದಷ್ಟು ಬೇಗ ಜಾಯಿನ್ ಆಗಿ ಎಲ್ಲ ಅಪ್ಡೇಟ್ಸ್ ಗಳಲ್ಲಿ ಕೊಡ್ತಾ ಇರ್ತೇನೆ. ಏನೇ ಡೌಟ್ಸ್ ಗಳಿದ್ರೆ ನೀವು ಕೇಳಬಹುದು. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ.